ಏನೋ ಸೌಂಡ್ ಆಗಿತ್ತರ ಆಯ್ತಲ್ಲ. ಹೌದು ಸೌಂಡ್. ಕವಿ ನೋಡ್ದೆ ಕವಿ ನೀನು, ಏನೋ ಸೌಂಡ್ ಹೋಗಿತ್ತರ ಆಯ್ತು ಆ ಕಡೆ, ಕೇರಳದ ಕಡೆ. ಒಂದು ದಟ್ಟ ಕಾಡು ಮಧ್ಯೆಲ್ಲ ಒಳಗೆ ಹೋಗಿದ್ದೀನಿ ಕವಿ, ನಿಜವಾಗ್ಲೂ ಸೌಂಡ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಹೆಂಗೆ ಸೌಂಡ್ ಇಲ್ಲಿ? ಮಳೆಗಾಲದಲ್ಲಿ ಅಯ್ಯೋ ಜಿಗಣೆ ಆಗಿ ಹೇಳೋದ್ ಕಾಲ್ ಇಡಕ್ಕಾಗಲ್ಲ ಇಲ್ಲಿ. ಲೇಪು ಕಾಲಿಟ್ರೆ ಫುಲ್ ಜಿಗಣೆ. ಮಳೆಗಾಲದಲ್ಲಿ ಯಪ್ಪ ಮಾವಿನಕಾಯಿ ಮರ ಉಂಟಲ್ಲ, ಅಲ್ಲಿ ಉಂಟು, ಮುಂದೆ ಉಂಟು. ಈ ಸಲ ಮಾವಿನಕಾಯಿ ಹೂ ಎಷ್ಟಾಗಿದೆ ಗೊತ್ತಾ? ಕಾಡು ಮಾವಿನಕಾಯಿ ಇದು. ಮಳೆ ಜಾಸ್ತಿ ಇದೆ, ಜಾಸ್ತಿ ಹೋಗಿದ್ದಷ್ಟು ಮಳೆ ಜಾಸ್ತಿ. ಹೌದಾ? ಹಿರಿಯರು ಹೇಳಿದ್ರು, ನಾನಲ್ಲ ಕವಿ, ಹಿರಿಯರು ಹಿರಿಯರು ಗುರು ಹಿರಿಯರು. ನೋಡಿ ಇದು ಸೀತಾಫಲ, ಸೀತಾಫಲನೋ ರಾಮಫಲನೋ ಯಾವುದು, ನಾನು ಅವಾಗಲೇ ಹೇಳಿದ್ದೆ, ಯಾವ್ದು ರೆಕಾರ್ಡ್ ಆಗಿಲ್ಲ. ಈ ಗಿಡಗಳು ಇದು ನೋಡಿ, ಇದು ಸ್ಮಿತೇಶಣ್ಣ ವಿಡಿಯೋ ನೋಡ್ತಾ ಇದ್ದಾರೆ ನೋಡಿ. ನಾನು ಸ್ಮಿತೇಶಣ್ಣ ರಾಜೀವ 3 ಜನ ಮಳೆಗಾಲದಲ್ಲಿ ನೆಟ್ಟಿದ್ದು. ಆಲ್ಮೋಸ್ಟ್ 50ರಿಂದ 60 ಗಿಡ ನೆಟ್ಟಿದ್ವಿ ನೋಡಿ. ಇಲ್ಲೊಂದು, ಇದೊಂದು ಗಿಡ, ಈ ಲೈನ್ ಫುಲ್ ನೀವೇ ನೆಟ್ಟಿದ್ದು. ಇದೊಂದು ಗಿಡ, ಆಮೇಲೆ ಇದು ಹಂಗೆ ರೋಡ್ ಸೈಡ್ ಫುಲ್ ಉದ್ದ ನೆಟ್ಟಿದ್ವಿ ನೋಡಿ. ಇದೊಂದು ಗಿಡ, ದೇವ್ರದೇ ಥ್ಯಾಂಕ್ ಯು, ಗಿಡ ಬರ್ತಾ ಉಂಟು ನೋಡೋದು. 4-5 ಗಿಡ ಹೆಂಗ್ ಬಂದಿದೆ ಅಂತ. ಹೌದು, ಚೆನ್ನಾಗಿ ಬಂದಿದೆ. ನಾವು ನೆಟ್ಟಿದ ಗಿಡ ನೋಡಕ್ ಖುಷಿ ಆಗುತ್ತೆ. ನಮಗೆ ತೋಟದ ಓನರ್ ಇದ್ದಿದ್ರೆ ಈಗ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಒಳ್ಳೆ ಟೈಮ್ ಕೈ ಕೊಡ್ತಾನ, ಇರೋದೇ ಕೈ ಕೊಡೋಕ್ಕೆ. ಹೇಳಿ, ತೆಂಗಿನ ಮರ ಸೂಪರಾಗಿ ಬರ್ತದೆ, ಪಪ್ಪಾಯಿ. ಇದೊಂದು, ಇಲ್ಲೊಂದು, ಅಲ್ಲೊಂದು 2 ನೆಟ್ಟಿದ್ದೀವಿ. ನಮ್ಮ ಅಂಕಲ್ ಒಬ್ರು ದಯಾನಂದ್ ಅಂಕಲ್ ಹೇಳ್ತಾರೆ, ಒಂದು ತೆಂಗಿನ ಮರ ಒಂದು ಮನೆ ಸಾಕುತ್ತೆ ಅಂತ. ಸೊ ರಾಜವನ್ಗೆ ಅದೊಂದು ಚಾನ್ಸು. 3 ತೆಂಗಿನ ಮರ ಬರ್ತಾ ಇದೆ, ಬಂದರೆ ಫ್ಯೂಚರ್ ಒಳ್ಳೆ. ಇದು ನಮ್ಮ ರಾಜ್ಯ ಒಂದು ಇಂಡಿಯನ್ ಗೇಟ್, ಗ್ರೇಟ್ ವಾಲ್ ಆಫ್ ಇಂಡಿಯಾ. ಇದು ದಾಟಿ ಬರಬೇಕು, ಇದು ದಾಟಿದ್ರೇ ನಮಗೆ ಹೋಮ್ ಸಿಗೋದು. ಒಂದೊಂದು ಐಟಮ್ ಇಳಿಸೋ, ಏನೇನು ಇದ್ದಾರ ಐಟಮ್? ಫಸ್ಟ್ ಎಲ್ಲ ಉಂಟು ಕವಿ. ಇದು ಲೈಟಾಗಿ ಸುಡೋಕೆ, ಚಿಕನ್ ಸುಡೋಕೆ ಚಿಕ್ಕ ಐಟಮ್. ಇದು ದೊಡ್ಡ ಐಟಮ್ ಒಳಗಿದೆ, ಇದು ಚಿಕ್ಕ ಐಟಮ್. ಇದು ಚರಟೆ, ಬೆಂಕಿ ಹಚ್ಚೋಕೆ ಆಯ್ತಾ. ಇದು ನಮ್ಮ ಗ್ಯಾಸ್ ಸ್ಟವ್ದು, ನಮ್ಮ ಸೋಮಣ್ಣ ತಂದಿರೋ ಬಾಕ್ಸ್ದು ಸ್ಟವ್ ಇದು. ಸೋಮಣ್ಣ ಯಾಕೆ ರಿಚೆಸ್ಟ್ ಪರ್ಸನ್ ಅಂದ್ರೆ ಇದಕ್ಕೆ. 1 2 3 ಸಿಲಿಂಡರ್ ಇದೆ. 2-3 ತಿಂಗಳಾಯ್ತು. ಸೋಮಣ್ಣ 3 ಸಿಲಿಂಡರ್ ಇಟ್ಕೊಂಡಿದ್ದಾನೆ. 3 ಬೇಟೆ. ಇದು ಮೇನ್ ಆಯುಧ. ಇದು ನೈಟ್ ಪೋರ್ಕಿಗೆ ಚಿಕನ್ಗೆ ಸುಡಕ್ಕೆ. ಇದರಲ್ಲಿ ಚಿಪ್ಸ್, ಇದರಲ್ಲಿ ತರಕಾರಿ ಇದೆಲ್ಲ ಟಾಸ್ಕ್ ಆಗ್ಬೇಕೀಗ. ಕೆಲಸ ಎಲ್ಲ ಸೆಟ್ ಮಾಡಬೇಕು. ನನ್ನ ಬ್ಯಾಗ್ ಸೆಟಪ್. ಪೋರ್ಕ್ ಜೊತೆಗೆ ಇದು ಚಿಕನ್ ಸುಡಕ್ಕೆ, ಚಿಕನ್. ಇದು ಮೊಟ್ಟೆ, ಬೆಳಿಗ್ಗೆ ಬೇಯಿಸ್ಕೊಂಡು ತಿನ್ನಕ್ಕೆ ಮೊಟ್ಟೆ. ಆಮೇಲೆ ಚಿಕನ್ ಬಿರಿಯಾನಿ. ಇವತ್ತು ನಮ್ಮ ರಂಜಾನ್ ಪ್ರಯುಕ್ತ ಚಿಕನ್ ಬಿರಿಯಾನಿ. ಇದರಲ್ಲಿ ನಾಳೆ ಬೆಳಗ್ಗೆ ಇರೋ ಬ್ರೆಡ್ ಮತ್ತೆ ಬಿರಿಯಾನಿ ಬಂದಿದೆ. ಹಿಪ್ಪಿ ನೂಡಲ್ಸ್, ಬ್ರೆಡ್, ನೂಡಲ್ಸ್, ಕ್ಯಾಂಡಲ್, ಕರ್ಡ್. ಅದರಲ್ಲಿ ಜ್ಯೂಸ್ ಇದೆ. ಸೌತೆಕಾಯಿ ನಮ್ ಬೆಂಗಳೂರಲ್ಲಿ 1 kg 30 ರೂಪಾಯಿ ಇತ್ತು. ನಮ್ಮೂರಲ್ಲಿ 1 kg 60 ರೂಪಾಯಿ. ಇದರಲ್ಲಿ ಈಗ ಟೆಂಟ್ ಇದೆ, ಅದು ಹಾಗೆ ಇಲ್ಲೇ ಇರಲಿ. 3 ಸೌತೆಕಾಯಿ, ಟೆಂಟ್ ಮತ್ತೆ ಬೆಡ್ಶೀಟ್ ಎಲ್ಲ ಇದೆ. ಇದರಲ್ಲೇ ಇನ್ನು ಬೆಡ್ಶೀಟ್ ಟೆಂಟ್ ಎಲ್ಲ ಉಂಟು ಅಷ್ಟೇ. ಅದೇ ಹಣ್ಣಾಗಿದೆ. ಲೇಬ್ಜವರಿಗೆ ಮೊದಲ ಬೇಟೆ, ಇವತ್ತಿನ ಮೊದಲ ಬೇಟೆ ತೋರಿಸ್ಲಪ್ಪ. ಓ ಬೆಂಕಿ ಬಿರುಗಾಳಿ, ಸದ್ಯಕ್ಕೆ ಸಾಕು. ಸೊ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಪ್ರೋಸೆಸ್ ಕೆಂಡ ಆಗಲಿ ಅಂತ ಬೆಂಕಿ ಹಾಕಿದ್ದಾನೆ. ಇದು ಆಮೇಲೆ ಚಿಕನ್ ಮತ್ತೆ ಪೋರ್ಕ್ ಸುಡೋಕ್ಕೆ, ಇದು ಫಸ್ಟ್ ಸ್ಟೆಪ್. ಆಮೇಲೆ ಇದು ರೆಡಿ ಮಾಡ್ತಾ ಇದ್ದಾರೆ ಮೇಲೆ. ಸೆಕೆಂಡ್ ಸ್ಟೆಪ್, ನಾನಿಲ್ಲಿ ಪೋರ್ಕ್ ಚೂಡಲ್ಸ್ಗೆ ಫಸ್ಟ್ ಚಿಕ್ಕ ಒಲೆ ಮಾಡಿ ಒಂದು ಪೋರ್ಕ್ ಬೇಯಿಸೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೆಟಪ್ ಮಾಡ್ಬೇಕೀಗ. ಪೋರ್ಕ್ ಫಸ್ಟ್ ಚಂದ ಬೆಂದಮೇಲೆ ಡೈರೆಕ್ಟ್ ಬೆಂಕಿಗೆ ಇಟ್ಟರೆ ಜಾಸ್ತಿ ಫ್ರೈ ಆಗಲ್ಲ. ನಾವು ಬೇಯಿಸೋದೇ ಡೈರೆಕ್ಟ್ ಫೈರ್ಗೆ ಇಟ್ಟರೆ ಫುಲ್ ಸೀದೋಗಿ ಕರಿ ಆಗ್ಬಿಡ್ತದೆ, ಕಪ್ಪಾಗ್ಬಿಡ್ತದೆ.
ಬೇಯಿಸ್ಬಿಟ್ಟು ಸೊ ಹೇಗಿದ್ರೆ ಮಾಂಸ ಬೆಂದಿರುತ್ತೆ. ಸೊ ಮಾಂಸ ಬೆಂದಿರೋ ಮಾಂಸನ ಜಸ್ಟ್ ಫೈರಲ್ಲಿ ಇಟ್ಟರೆ ಲೈಟಾಗಿ ಫೈರಲ್ಲಿ ರೋಸ್ಟ್ ಆಗಿ ಚೂಡಲ್ಸ್ ಮಾಡಿ ಚೆನ್ನಾಗಾಗುತ್ತೆ. ಈಗ ನೆಕ್ಸ್ಟ್ ಏನ್ ಸೋಮಣ್ಣ? ನೆಕ್ಸ್ಟ್ ಈಗ ನಾವು ಚಿಕನ್ ನ ಸುಡಬೇಕು. ಅದಕ್ಕಿರುವಂತ ಚಿಕನ್ ಜೊತೆ ಮ್ಯಾರಿನೇಟ್ ಮಾಡ್ಬೇಕು. ಕವಿದೊಂದು ಸಿಸ್ಟಮ್ಯಾಟಿಕ್. ಸಾಕು 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 ಇರಪ್ಪ ನೀನು. ಗರಂ ಮಸಾಲ ಫುಲ್ ಗರಂ ಆಗ್ಬಿಡ್ತೀವಿ ಮತ್ತೆ. ಗರಂ ಆಗಲ್ಲ. ಅಷ್ಟೇನಾಗ್ದೆ? ಗರಂ ಮಸಾಲ ಹಾಕಿದೆ. ಅದು ನಿಂದು ಫೇವ್ರೇಟ್ ಕವಿ. ಫೇವ್ರೇಟ್ ಅಲ್ಲ? ನಿಂದು ಫೇವ್ರೇಟ್, ನಂದಲ್ಲ. ಗರಂ ಮಸಾಲ ಹಾಕಿದ್ಯಾ? ನೆಕ್ಸ್ಟ್ ಏನ್ ಹಾಕ್ಬೇಕು? ಚಿಕನ್ ಮಸಾಲ ಕವಿ ಚಿಕನ್ ಮಸಾಲ ಹಾಕಿದ್ದಾನೆ ಈಗ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಕ್ಚುಲಿ ನನ್ನ ಫೇವ್ರೇಟ್ ಇದೆ. ಶುಂಠಿ ಬೆಳ್ಳುಳ್ಳಿ ಹಾಕದೆ ಅಡಿಗೆ ಮಾಡಕ್ಕೆ ಮರೆ ಹಾಕಿ. ಇನ್ನೊಂದು ಅದು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೊಂದು ಪ್ಯಾಕೆಟ್ ಇದೆ ಅಲ್ಲಿ. ನಂಗಳ ಪಂದಿ ಅರ್ಚಿ ಅಂತ ಹಚ್ಚಿ ನೋಡ್ಕೊಂಡಪ್ಪಲ್ಲಿ ಅದು ಬೇಯ್ತಾ ಉಂಟು ಕವಿ. ಸಾಕು ಸಾಕು ಸಾಕು. ನೀವು ಜಾಸ್ತಿ ಹಾಕಿದೆ ಆಗ್ಲೇನು. ಏನ್ ಪೆಪ್ಪರ ಸಾಕು ಸಾಕು ಸಾಕು. ಖಾರ ಚಿಲ್ಲಿ, ಕಾಶ್ಮೀರ್ ಚಿಲ್ಲಿ. ಕಾಶ್ಮೀರ್ ಚಿಲ್ಲಿ. ಗರಂ ಏನಿದು? ಸಾಲ್ಟ್. ತಕ್ಕಷ್ಟು ಉಪ್ಪು. ಯಾಕಂದ್ರೆ ಜಾಸ್ತಿ ಹಾಕೋದ್ ಬೇಡ, ಮತ್ತೆ ಬೇಕಾದ್ರೆ ಪುನಃ ಹಾಕೊಳ್ಬೋದು. ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಅದಕ್ಕೆ ಸಾಕವಿ. ರುಚಿಗೆ ತಕ್ಕಷ್ಟು ಉಪ್ಪು. ನಂಗಳ ಪಂದಿ ಅರ್ಚಿ ಅಂತ ಹಚ್ಚಿದೆ. ಅದು ನುಂಡು ಕವಿ. ತಕ್ಕುವ ಬೈತಾ ಇದೆ. ಸೊ ಫೈನಲಿ ಚಿಕನ್ ಮ್ಯಾಗ್ನೇಟ್ ಆಗಿದೆ. ಚಿಕನ್ ಮ್ಯಾರಿನೇಟ್ ಆಗಿದೆ. ಈಗ ಬಾರ್ಬಿಕ್ಯೂ ಇಡಬೇಕು ಬೆಂಕಿಗೆ. ಎಲ್ಲ ರೆಡಿ ಮಾಡಿ. ಸೊ ಸೋಮಣ್ಣ ಫೈನಲಿ ದಿನಗಳ ಮೇಲೆ ಆಕ್ಚುಲಿ ಕೆಂಡದಲ್ಲಿ ಸುಡ್ಬೇಕಿತ್ತು. ಸ್ವಲ್ಪ ಕೆಡ್ಲಿ. ಕೆಂಡದಲ್ಲಿ ಸುಡ್ಲಿಕ್ಕೆ ಇಷ್ಟೊಂದು ವೆಯ್ಟ್ ಮಾಡಿದ್ ನಾವು. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಇಟ್ಟಿದ್ದೀವಿ ಮ್ಯಾಗ್ನೇಟ್ ಆಗೋಕ್ಕೆ ಚಿಕನ್. ನಾನು ಆವಾಗಲೇ ಹೇಳ್ದಂಗೆ ಮೇಯ್ನ್ ಇಲ್ಲಿ ಒಂದು ನೀರು ಪ್ರಾಬ್ಲಮ್, ಇನ್ನೊಂದು ಕರೆಂಟ್ ಪ್ರಾಬ್ಲಮ್ ನೋಡಿ. ಅದಕ್ಕೋಸ್ಕರ ಎಮರ್ಜೆನ್ಸಿ ಲೈಟ್ ತಗೊಂಡಿದ್ದು. ಟಾರ್ಚ್ ತಗೋ ಸೋಮಣ್ಣ. ನಮ್ದು ಪೋರ್ಕ್ ಏನಾಗಿದೆ ನೋಡುವ. ಹಾಕು. ಚಿಕನ್ ಬಾರ್ಬಿಕ್ಯೂಗೆ ರೆಡಿ ಮಾಡಿಬಿಡ್ತೇನೆ. ಈಗ ಪೋರ್ಕ್ ಒಂದು ಬೇಯಕ್ಕಿಟ್ಟಿದ್ದೆ ನೋಡುವ, ಬೆಂದಿದ್ಯಾ ಏನು ಕತೆ ಅಂತ. ನನ್ನ ಪ್ರಕಾರ ಬೆಂದಿದೆ ಅನ್ಕೋತೀನಿ. ಇದನ್ನ ಲೈಟಾಗಿ ರೋಸ್ಟ್ ಮಾಡ್ಬೇಕಷ್ಟೆ. ಎರಡು ಚುಟ್ಟಿನ ಹಾಕ್ಬಿಡೋಕಷ್ಟೆ. ಇನ್ನು ಮತ್ತೆ ಸಾಕಲ್ಲ. ಹಂಗೆ ನೀರಿಲ್ಲ, ಕರೆಂಟ್ ಇಲ್ಲ. ಸೊ 2 ಕ್ಯಾನ್ ನೀರು ತಂದಿದ್ದೀವಿ. ಈಗ ಇದನ್ನ ಬಾಟ್ಲಿಗೆ ತುಂಬಿಸ್ಕೊಂಡು ಸ್ವಲ್ಪ ನೀರು ಕುಡಿಯೋಕ್ಕೆ ಯೂಸ್ ಆಗುತ್ತಲ್ಲ. ಸೊ ಹಂಗೆ ಬಾಟ್ಲಿಗೆ ತುಂಬಿಸೋ ಕಾರ್ಯಕ್ರಮ ಈಗ. ನೋಡು ಇದೆಲ್ಲ ಅದು ಸ್ಟವಲ್ಲಿ ಬರೋದಾ? ಸ್ಟವ್ಗೆ ಬರೋದು ಅಂತ ಅಷ್ಟೊಂದಿದೆ. ನೋಡಿ ಎಷ್ಟು ನೀಟಾಗಿ. ಲೇಪು ಕೇಳ್ದೆ, ಅದಕ್ಕೆ ನಾನು ಆಗ್ಲೇ ಹೇಳ್ದೆ ಲೇಪು. ಎಷ್ಟು ಚೆನ್ನಾಗಿದೆ ನೋಡು. ಎಷ್ಟು ಸೆಟ್ಟಿಗೆ? ಸೆಟ್ಟಿಗೆ ಎಷ್ಟು? 1300 1400 ರೂಪಾಯಿನ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಜೊತೆಗೆ ಚಾಕು ಇದೆ ನೋಡಿ. ಸೌತೆಗೆಲ್ಲ ರೆಡಿ. ಸೌತೆಗೆ ಕಟ್ ಮಾಡ್ಲಿಕ್ಕೆಲ್ಲ ಚಾಕು ಇದೆ. ಫೋನ್ ನೀವು ಬೇಕು ಅಂತ ಹೇಳಿದಲ್ಲ. ವೇಟ್ ಇದೆ. ನಾ ಹೇಳಿಲ್ಲ ಅದ್ರ ಜೊತೆಗೆ ಲೇಪು, ಅದ್ರ ಜೊತೆ ಈ ಐಟಮ್ ನೋಡು. ಸೂಪ್ ಕುಡಿಲಿಕ್ಕೆ, ನೀರ್ ಕುಡಿಲಿಕ್ಕೆ ಇದು. ಅದ್ರ ಜೊತೆಗೆ ಸುಮಾರು ಐಟಮ್ ಮಾಡಿದ್ರೆ ಮಟನ್ ಐಟಮ್ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಅದೇ ಪ್ಲಾನ್ ಮಾಡಿದ್ದು. ನೆಕ್ಸ್ಟ್ ಲೇಪು ಪ್ಲಾನ್ ಹಾಕಿದ್ದೀನಿ ಲೇಪು. ಅದೇ ತರ ಕರ್ಕೊಂಡ್ ಬರ್ತೀನಿ ಒಂದ್ ದಿವಸ. ಅಡಿಗೆ ಫುಲ್ ಬಿರಿಯಾನಿ, ಚಿಲ್ಲಿ, ಪೋರ್ಕ್ ಇಟ್ಕೊಂಡು ಎಲ್ಲ ಇಡು. ಅದ್ ನೋಡ್ಲೇಬು. ಅದನ್ನ ವಿಡಿಯೋ ಮಾಡ್ತೀವಿ. ಲೇಬು ಓಪನ್ ಮಾಡಿ. ಸರಿ ಮಟ. ದೊಡ್ಡ ಚುಟ್ಟಿ ಕೊಟ್ಬಿಟ್ಟಾಯ್ತು. ನೋವಾಗಿದೆ. ಎಲ್ಲೆಲ್ಲ ಹುಡ್ಕೊಂಡೋಗಿ ನಾವು ಈ ಲೆವೆಲ್ ಚುಟ್ಟಿ ಇರುತ್ತೆ ಅನ್ಕೊಂಡಿದ್ದಿಲ್ಲ. ತಂದಿದೆ 1 kg. 1 kgಲಿ ಪೀಸ್ ಚೆನ್ನಾಗ್ ಬಂದಿದೆ ಚಿಕನ್. ಓ
ಸೊ ಲೇಪು ಲೇಪು ಹೇಳ್ತಾನೆ, ಸೋಮಣ್ಣ ಮಾಡಿ ಚಿಕನ್ ಹೆಂಗಿದೆ ಲೇಪು? ಸೂಪರ್ ಆಗಿದೆ. ಬ್ಯಾಚುಲರ್ಸಿಗೆ ಸಾಕು. ಅಂದ್ರೆ ಕೆಳಗಡೆ ಹೇಳ್ದೆ, ಅದು ಮಸಾಲೆ ನೋಡೋಣ ಹೇಳ್ದೆ ಚೆನ್ನಾಗಿ ಬಂದಿರ್ತದೆ. ಮತ್ತೆ ಎತ್ಕೊಂಬರೋ ಒಂದು ಗ್ಯಾಪ್ ಪೀಸ್ ತಿನ್ಬಿಡ. ಸ್ವಲ್ಪ ಸಂಪ್ರದಾಯ ಪ್ರಕಾರ ಅದೆಲ್ಲ ಮಾಡಲೇಬೇಕು. ಅದೇ ಸಂಪ್ರದಾಯನ ಮರ್ಯಾದೆ ಲೇಪು. ಮೂಳೆನೇ ಸೇಕಿ ಅನ್ಸೋಡ್ತಾ ಇಲ್ಲ. ಸೀಕೆ ಚಂದ್ರ ತರ ಒಂದು ಆಕ್ಷನ್ ಕೊಡು. ಏನಣ್ಣ ಇದು ರಸಭರಿತ ರೋಮಾಂಚನ. ತುಪ್ಪ ನೋಡೋದು. ಏನು ತುಪ್ಪ? ಅಲ್ಲಿ ತುಪ್ಪದಿಂದಾನೇ ಆಲ್ಮೋಸ್ಟ್ ಬೆಂಕಿ ಜಾಸ್ತಿ ಇರ್ತದೆ. ಜಾಸ್ತಿ ಇದು ಮಾಡೋದು ಬ್ಲಾಕ್ ಮಾಡೋದು ಬೇಡ. ಸಾಕಂತ ಅಂತ ಸಾಕು ನೋಡು. ಲೈಟ್ ಆಗು ಕಾಲ ಸಾಕ. ಓಕೆ. ಸೊ ಇದು ಚಿಕನ್, ಇದು ಪೋರ್ಕ್. ಚಿಕನ್ ಚೂಡೋಸ್ ಹಾಕ್ಕೊಂಡು ಪೋರ್ಕ್ ಎರಡು ರೆಡಿ ಆಗ್ತುಂಟು. ರೋಸ್ಟ್ ಆಗ್ತಾ ಉಂಟು. ಆಲ್ಮೋಸ್ಟ್ ರೋಸ್ಟ್ ಆಗಿದೆ. ಇನ್ನೊಂದು 5 ಮಿನಿಟ್ಸ್ ಅದು ರೆಡಿ ಆಗುತ್ತೆ. ರೆಡಿ ಆಗ್ಬಿಡ್ತದೆ ಈಗ. ಬೆಂದಿದೆ, ಆಲ್ಮೋಸ್ಟ್ ಒಳಗೆ ಬೆಂದಿದೆ. ಮೇಲೆ ಸ್ವಲ್ಪ ಫ್ರೈ ಮಾಡ್ತಾರೆ ಅಷ್ಟೇ. ನಾವು ಬೇಕು ಅಂತ ಕೆಂಡದಲ್ಲಿ ಬೇಯಿಸಿರೋದು. ಹೇಳಪ್ಪ ಏನು ಹೇಳೋದು ಎಲ್ಲ ಆಗಿ. ಸೊ ಪೋರ್ಕ್ ಬೇಯಿಸಿದ್ಯಾ? ಬೇಯಿಸಿ ನೀನೇ ಬೇಯಿಸಿದ್ದು, ನಾನಲ್ಲ. ಪೋರ್ಕ್ ಬೇಯಿಸಿ ಆಯಿತು. ಬೇಯಿಸಿದ್ಮೇಲೆ ಅದನ್ನ ಮೆಲ್ಲೆ ಲೈಟಾಗಿ ರೋಸ್ಟ್ ಮಾಡಿದೆ. ರೋಸ್ಟ್ ಮಾಡಿದ್ಮೇಲೆ ಈಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದೆಯಾ, ಚೂಡಲ್ಸ್ ಥರ ಚೂಡಲ್ ಶೇಪಿಗೆ ಕಟ್ ಮಾಡ್ತಾ ಇದೆಯಾ. ಆಗ ನೆಕ್ಸ್ಟ್ ಇದೀಗ ಒಳ್ಳೆ ಮೆಣಸಿನ ಹಾಕಿ ಮೆಣಸಿನ ಮಿಕ್ಸ್ ಮಾಡಿ ತಿಂದ ಅಂದರೆ ಬೋದ 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 ಬೋ ಬೋ ಬೂ. ಮಂದಿ ಕರಿ ಮಾಡಿ ನೋಡ್ರಿ ಈಗ. ಸೂಪರ್ ಬಂದಿದೆ ನಿಜ. ಮೆಣಸಿನ್ಕಾಯಿ ಮೇನ್ ಆಟನೇ ಅದು, ಮಿಕ್ಸಿಂಗ್. ನೀ ಹೆಂಗೆ ಮಿಕ್ಸಿಂಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಉಂಟು ನೆಕ್ಸ್ಟ್ ಲೆವೆಲ್ ಆಗಿದೆ. ಒಂದೇ ಒಂದು ನಿಂಬೆ ಸಾಕು, ಬಾಕಿ ಬೇಕಾದ್ರೆ ಎಕ್ಸ್ಟ್ರಾ ಹಾಕೊಳ್ಳ. ಲೆಪ್ಪ ಏನಾಗ್ತಿದೆ? ಉಪ್ಪು ಉಪ್ಪು ಹಸಿಮೆಣಸು ಹಾಕ್ದ್ಯಾ? ಹಸಿಮೆಣಸೆಲ್ಲ ಹಾಕಿ ರೆಡಿ ಇದೆ. ಇನ್ನೇನು ಬಾಕಿ ಇರೋದು? ಸ್ವಲ್ಪ ಸಾಕು ಸಾಕು ಸಾಕು. ರಾಜೀವ್ ಹೇಳ್ತಾ ಇದ್ದ, ನಾವ್ ಇಲ್ಲಿ ಪೋರ್ಕ್ ಮಾಡಿದ್ರಲ್ಲಿ ಇವತ್ತು ಚೆನ್ನಾಗಿ ಬಂದಿಲ್ಲ ಅಂತ. ಆದ್ರೆ ಈ ಸಲ ತುಂಬಾ ಚೆನ್ನಾಗಿ ಬಂದಿದೆ. ಮಾಡಿರೋದ್ರಲ್ಲೇ ಈ ಸಲ ಪೋರ್ಕ್ ಸ್ಪೆಷಲ್ ನೋಡಿ. ಸಾಕಾಗಿದೆ. ಎಷ್ಟಾಗಿದೆಯಪ್ಪ? 11 ಮುಕ್ಕಾಲು. ಹಾಗೆ ಏನಂದ್ರೆ ಈ ತೋಟದಲ್ಲಿ ಕೆಲವೊಂದು ಪ್ರಾಣಿಗಳಿದೆ. ಕಾಡು ಕುರಿ ನಾನು ಲೈವ್ ಆಗಿ ನೋಡಿದೀನಿ. ನಾನು ನೋಡಿರೋದು ಕಾಡು ಕುರಿ ಒಂದೇ ಲೈವ್ ಆಗಿ. ಅದು ಬಿಟ್ರೆ ಕಬ್ಬೆಕ್ಕಿದೆ, ಸೀವೆಟ್ ಕ್ಯಾಟ್ ಇದೆ, ಸುಮ್ಮನೆ ನೋಡುವ ಅಂತ ಹೋಗ್ತಿರೋದಷ್ಟೇ. ಕಾಡಂದಿದೆ. ಸೊ ಏನಾದ್ರು ಸಿಗ್ತದ ಅಂತ ಕಾದು ನೋಡೋಣ. ಏನಾದ್ರು ಸಿಗ್ಬೋದಾ? ನೋಡಕ್ ಏನಾದ್ರು ಸಿಗ್ಬೋದು ಕೈ. ನಂಗೆ ತೊಂದ್ರೆ ಇಲ್ಲ ನೋಡಕ್ಕೆ. ಕಾಡು ಕುರಿ ಸಿಕ್ಕು ಬಾ. ಇನ್ನು ನಾವು ಆ ಸೈಡಿಗೆ ಹೋಗ್ಬೇಕು. ಆ ಸೈಡ್ ಹೋಗ ನಡಿ. ಸಿಗುತ್ತಾ ಗೊತ್ತಿಲ್ಲಪ್ಪ. ನೋಡೋದು ಆಸೆ ಏನು ಗೊತ್ತಾ? ಕಾಡು ಕುರಿ ನೋಡ್ಬೇಕು ಅಂತ. ಲಾಸ್ಟ್ ಟೈಮ್ ನಾನು ಮತ್ತೆ ಕವಿ ನೋಡಿದ್ವಿ. ಮತ್ತೆ ಈ ತೋಟಗಳೆಲ್ಲ ಅದೇ ಸಿಗೋದು, ಬೇರೆ ಏನು ಸಿಗೋದಿಲ್ಲ. ಹೌದು. ದೊಡ್ಡ ದೊಡ್ಡ ಪ್ರಾಣಿಗಳು ನೋಡ್ಬೇಕು ಅಂದ್ರೆ ಅಂತ ಬೇಟೆಗೆ ನಾವು ಹೋಗ್ಬೇಕು. ಬೇಟೆಗೆಲ್ಲಿ ಹೋಗೋದು? ನಾನು ಹಿಂಗೆ ಖಾಲಿ ಕೈಯಲ್ಲಿ ಇಷ್ಟ ಆಗಿಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ. ಕಬ್ಬೇಕ್ ಸಿಗುತ್ತಾ ಆಡ್ಬೇಕು ಅಂತ ನೋಡಕ್ಕೆ? ಸೋಮು ನಮ್ಮ ಮನೇಲಿ ಬಂದ್ಬಿಟ್ಟು ಸೋಮು ಅದು ಮತ್ತೆ ಬ್ಲ್ಯಾಕ್ ಆಗಿ. ನಾವು ಮನೇಲಿ ಟೆನ್ಷನ್ ಇದೇನಪ್ಪ ಬೆಕ್ಕು ಬಂದ್ಬಿಟ್ಟಿದೆ. ನೋಡುವಾಗ ಅದು ಇಷ್ಟು ಉದ್ದಲ್ಲ ಆಗಿತ್ತು. ಭಯಂಕರ ಅದು. ಕಾಡು ಕುರಿ ಸಿಗ್ಬೇಕು. ಈ ತೋಟದಲ್ಲಿ ಅದೊಂದೇ ಸಿಗೋದು. ಹೌದು, ಬೇರೇನು ಸಿಗಲ್ಲ. ನೋಡೋಣ. ಏನ್ ಮರ ಇದು? ಅದ ಟರ್ನಿಂಗ್. ನಮಗೆ ಈ ಕತ್ಲಲ್ಲಿ ಈ ಮರಗಳನ್ನ ನೋಡ್ಬೇಕಾದ್ರೆ ಹೆಂಗೆ ಕಾಣ್ತಾ ಇದೆ ನೋಡು. ಆನೆ ಬಂದ್ರೆ ಹೊಡೆದು ಸಾಯಿಸ್ಬಿಡ್ತು ನೋಡು. ಅಲ್ಲಿ ಲೈಟ್ ಕಾಣಿಸ್ತಾ ಇದೆ, ಅದೇ ತರ ಏನೋ ಸೌಂಡ್ ಆಗಿತ್ತರ ಐತ್ಲೆ ಬಾಬು. ಹೌದು, ಸೌಂಡ್. ಕವಿ ನೋಡ್ದೆ ಕವಿ ನೀನು? ಏನೋ ಸೌಂಡ್ ಹೋಗಿತ್ತರ ಆಯ್ತು ಆ ಕಡೆ, ಆ ಒಳಗಿಂದ. ಹೌದೌದು. ಸೌಂಡ್ ಆಗ್ತಾ ಇತ್ತಂದ್ರೆ ಅದು ನಾವು ಸಂಜೆ ಬಂದ್ವಲ್ಲ,
ಆಗ್ಲೇ ನಾವು ಅಲ್ಲಿ ಒಂದು ಪಕ್ಷಿ ಸೌಂಡ್ ಆಗ್ತಾ ಇತ್ತು ಆ ಕಡೆಯಿಂದಲ್ಲ. ನಾನು ಹೇಳೋಗಿ ನೀವು ಯಾರು ನಂಬಿಲ್ಲ ಮರೆ. ಹಾಗೇನು ಇದೆಯಲ್ಲಪ್ಪ ನೋಡಲ್ಲಿ ಸೌಂಡ್ ನಾಯಿ ಹೇಳಕ್ಕಾಗಲ್ಲ. ಲೇಪು ನೈಟ್ ಔಟ್ ಹೋಗಿದೆ ಅಂತ ಕೇಳ್ತಾ ಇದ್ದೆ. ಇದೇ ಫಸ್ಟ್ ಹೋಯ್ತಿರೋದು ನನ್ನ ಜೀವಮಾನದಲ್ಲಿ ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ತೋಟದಲ್ಲಿ ನೋಡ್ಕೊಂಡು ಹೋಯ್ತಿರೋದು. ಸತ್ಯನೇ ಹೇಳೋದು. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಇಲ್ಲಿ ಮುಟ್ಟಿ ನೋಡು ಕವಿ, ಒಳ್ಳೆ ಡಗ ಡಗ ಹೊಡಿತಾ ಉಂಟು ಹಾಕಿ. ಮುಟ್ಟಿ ನೋಡು, ಮುಟ್ಟಿ ನೋಡು, ಫುಲ್ ಡಗ್ 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 ಡಗ್. ಭಯ ಫಸ್ಟ್ ಟೈಮ್ ಹೋಯ್ತು, ತೋರ್ಸ್ಕೊಳಕ್ ಆಯ್ತಿಲ್ಲ. ಭಯ ಅಂತೇನಿಲ್ಲ, ದೇವರೇ. ಒಳ್ಳೆ ಒಳ್ಳೆ ಮಜಾ ಮರೆ. ಫೈನಲಿ ವಾಪಸ್ ಬಂದಿದ್ದೀವಿ. ಸರಿಯಾಗಿ ಬಿಟ್ಟಿದ್ದೀನಿ ಎಲ್ಲಾದ್ರು. ಹಾಂ, ಬಿಟ್ಟಿದ್ದೀನಿ. ಏನು ಹೋಗಿ ಬಂದ್ವಿ. ನೈಟ್ ಔಟ್ ನಾನು ಎಲ್ಲೆಲ್ಲ ಹೋಗಿದ್ದೆ, ಸುಮಾರು ಸಲ ಹೋಗಿದ್ದೀನಿ ಕವಿ ನಾನು ನೈಟ್ ಔಟ್ ಅಲ್ಲ. ಒಂದ್ಸಲ ಎಲ್ಲೆಲ್ಲೋ ಯಾವುದೋ ಕಡೆ ಹೋಗಿದ್ದಾಗ ರಾತ್ರಿ ಎಲ್ಲ ಹೋಗಿದ್ದೀನಿ. ರಾತ್ರಿಗಿಂತ ನಾನು ಕೇರಳದ ಕಡೆ ಒಂದು ದಟ್ಟ ಕಾಡು ಮಧ್ಯೆ ಎಲ್ಲ ಒಳಗೆ ಹೋಗಿದ್ದೀನಿ ಕವಿ. ನಿಜವಾಗ್ಲೂ ಸೌಂಡ್ ಆಗ್ತಾ ಇದೆ. ಮತ್ತೆ ಒಳ್ಳೆ ಗಾಳಿ ಬರ್ತುಂಟು. ಹಾಡು ಹೆಂಗಿದೆ ಅಂದರೆ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಇರಲಿ ಅದು ಬಿಡು. ಇದು ಸೋಮಣ್ಣ, ಹೇಳ್ಕವಿ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ ರಾತ್ರಿ ನೈಟ್ ಔಟ್ ಹೋದಾಗ 12 ಗಂಟೆ 1 ಗಂಟೆ ಟೈಮಲ್ಲಿ ಇಲ್ಲ ಸುಮಾರು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ಗಳು ಆ ಥರ? ಪ್ಯಾರಾನಾರ್ಮಲ್ ಅಲ್ಲ, ದೆವ್ವ ಇದೆಯಾ ಇಲ್ವಾ ನಿಮ್ಗೆ? ಆ ಥರ ಏನು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಾನು ಹೇಳೋದು ಏನು ಅಂತಂದ್ರೆ, ನೆಗೆಟಿವ್ ಎನರ್ಜಿ ಇದೆ ಆಯ್ತಾ. ದೆವ್ವ ಅಂತ ಹೇಳಲ್ಲ, ನೆಗೆಟಿವ್ ಎನರ್ಜಿ ಇದ್ದೇ ಇದೆ. ನನಗೆ ಫೀಲ್ ಆಗಿದೆ. ಸೊ ಅಜ್ಜಿ ಮನೇಲಿದ್ದಾಗ ಫೀಲ್ ಆಗಿದೆ, ಸುಮಾರು ಕಡೆ ಫೀಲ್ ಮಾಡ್ಕೊಂಡಿದ್ದೀನಿ ನಾನು ಕವಿ. ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸ್ವಾಮಿ. ನಾನೊಂದು ದಿವಸ ರಾತ್ರಿ ಫುಲ್ ನಮ್ಮ ತಾತಾಜಿ ಬಗ್ಗೆ ಮಾತಾಡಿದೆ. ಒಂದು ದಿವಸ ರಾತ್ರಿ ಯಾರೋ ಬಂದು ಕೈಕಾಲು ಫುಲ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಬಿಡ್ತಾ ಇದ್ದೀನಿ, ಒದ್ದಾಡ್ತಾ ಇದ್ದೀನಿ, ಕಿರ್ಚಾಡ್ತಾ ಇದ್ದೀನಿ, ಬಿಡ್ತಾ ಇಲ್ಲ. ಮತ್ತೆ ಬೆಳಿಗ್ಗೆ ಎದ್ದಾಗ ಗೊತ್ತಾಯ್ತು ರಾತ್ರಿ ಹಿಂಗಾಗಿದೆ ಅಂತ. ಆದರೆ ನಾನು ದೆವ್ವ ಅಂತ ನಾನು ಇವತ್ತುವರೆಗೆ ನೋಡಿಲ್ಲ. 2 ಗಂಟೆ ರಾತ್ರಿ, 3 ಗಂಟೆ ರಾತ್ರಿ ಎಲ್ಲ ಕಡೆ ಹೋಗಿದ್ದೀನಿ. ಮೊದಲೆಲ್ಲ ಅರಸನಗರ ಅಂದ್ರೆ ಭಯಂಕರ ಡೇಂಜರ್. ಅರಸನಗರಕ್ಕೆ 2 ಗಂಟೆ 3 ಗಂಟೆ ರಾತ್ರಿ ಎಲ್ಲ ಹೋಗಿದ್ದೀನಿ. ನಾನು ದೆವ್ವ ಅಂತ ಡೈರೆಕ್ಟಾಗಿ ಇವತ್ತುವರೆಗೆ ನೋಡಿಲ್ಲ, ಅದು ಮಾತ್ರ ಸತ್ಯ. ನಂದೊಂದು ಕ್ವಶನ್ ಗೊತ್ತ ಕವಿ, ದೆವ್ವ ಯಾಕೆ ರಾತ್ರಿ ಬರ್ತದೆ, ಡೇ ಬರೋದಿಲ್ಲ? ಅದಕ್ಕೊಂದು ಆನ್ಸರ್ ನೀವು ಕೊಡಿ. ಇದೇ ಕ್ವಶನ್ ನಾನು ಸುಮಾರು ಸಲ ಕೇಳಿದ್ದೀನಿ ಲಿಪು. ನಮ್ಮ ಒಬ್ರು ಅಂಕಲ್ ಇದ್ದಾರೆ, ದಯಾನಂದ್ ಅಂಕಲ್ ಅಂತ. ಅವರು ಇದೇ ಥರ ದೆವ್ವ ಗಿವ್ವ ಇದೆ ಅಂತ ಹೇಳ್ತಾ ಇರ್ತಾರೆ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ. ನನಗೆ ಒಂದೇ ಒಂದು ಕ್ವಶನ್ ಅಣ್ಣ, ಈ ದೆವ್ವಗಳು ವೈಟ್ ಸ್ಯಾರಿ ಯಾಕೆ ಹಾಕೊಂಡ್ಬರ್ತಾರೆ? ವೈಟ್ ಸ್ಯಾರಿ ಅವ್ರಿಗೆ ಎಲ್ಲಿ ಸಿಗ್ತದೆ? ಯಾವ ಅಂಗಡಿಯಲ್ಲಿ ಶಾಪಿಂಗ್ ಮಾಡ್ತಾರೆ? ಗೆಜ್ಜೆ ಹಾಕೊಂಡ್ಬರ್ತಾರೆ ಅಂತ ಹೇಳ್ತಾರೆ. ಯಾವ ಜ್ಯುವೆಲರಿ ಶಾಪಲ್ಲಿ ಹೋಗಿ ಅವರು ಗೆಜ್ಜೆ ತಗೊಳ್ತಾರೆ ದೆವ್ವಗಳು? ಮಲ್ಲಿಗೆ ಹೂ ತಗೊಳ್ತಾ ಇದ್ದೆ. ಮಲ್ಲಿಗೆ ಹೂ, ಗೆಜ್ಜೆ, ಬಿಳಿ ಸೀರೆ ಇದೆಲ್ಲ ಹಾಕೊಂಡ್ಬರ್ತಾ ಇದ್ದೆ ಮೋಹಿನಿ. ಆದರೆ ಇದೆಲ್ಲ ಎಲ್ಲಿ ಯಾವ ಅಂಗಡಿಲಿ ತಗೊಳ್ತಾರೆ ಅಂತ ನನಗೊಂದು ಕ್ವಶನ್. ಬಟ್ ಯಾರು ಏನು ದೊಡ್ಡವ್ರು ಏನೇ ಒಂದು ಒಳ್ಳೇದಕ್ಕೆಲ್ಲ ಅದನ್ನ ಒಳ್ಳೆ ಥರ ತಗೋಬೇಕು. ನಾವು ತಲಾಟೆ ಮಾಡಕ್ ಹೋಗ್ಬಾರ್ದು. ಏನೋ ಅವನಿಗೆ ಹುಚ್ಚ ಅವನು ಹೋಯ್ತೀವಿ ಅಂತ. ನಾವು ನೆಕ್ಸ್ಟ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ, ಅವ್ರು ಹೇಳ್ತಾರೆ ನಾನು ಹೇಳಿದ ಮತ್ತೆ ಕೇಳಿಲ್ಲ ಅಂತ. ಅಂದರೆ ಕೆಲವೊಂದು ವಿಚಾರಗಳನ್ನ ನಾವು ನಮಗೆ ಗೊತ್ತಿರೋದೇ ವಿಚಾರಗಳನ್ನ ನಾವು ಬೇರೆಯವ್ರ ಹತ್ರ ಹೇಳಿ ತಿಳ್ಕೊಳ್ಬೇಕು. ನಾನೇ ಅಂದ್ಬಿಟ್ರೆ ಅವನ ಮೂರ್ಖ ಆಗ್ಬಿಡ್ತಾನೆ. ಸೋಮಣ್ಣಂಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು 8:30ಗೆ ಮಲಗ್ಬಿಟ್ಟು 8:30 ಬೆಳಿಗ್ಗೆ 5:05 ಎದ್ದೇಳ್ತಾನೆ. ಸೊ ಅದು ದೆವ್ವ ಟೈಮಿಂಗ್ ಅಲ್ಲ. ದೆವ್ವ ಟೈಮಿಂಗ್ ಬಂದು ರಾತ್ರಿ 11 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ ಗಂಟ. ಸೊ ಆ ಟೈಮಲ್ಲಿ ಅವನು ಗಾಢ ನಿದ್ರೆಯಲ್ಲಿ ಇರ್ತಾನೆ. ನೋಡಿ ಏನೋ ಸೌಂಡ್ ಆಯ್ತು, ಅದು ಮಾಮೂಲಿ ಅದು ಮಾಮೂಲಿ ಸೌಂಡ್ ತಾನೆ. 8:30ಗೆ ಮಲಗಿದ್ರೆ 4:15 ಎದ್ದು ಬಿಡ್ತೀನಿ. 9:30ಗೆ ಮಲಗಿದ್ರೆ ಕರೆಕ್ಟ್ 5:15 ಮಾಮೂಲಿ. ಅದು ರೆಗ್ಯುಲರ್ ಟೈಮ್ ಕವಿ. ಅಲಾರಾಮ್ ಇಡಬೇಕು ಅನ್ನೋ ಮ್ಯಾಟ್ರೇ ಇಲ್ಲ. ಫೈನಲ್ ನಮ್ದೆಲ್ಲ ಐಟಮ್ಗಳು ಖಾಲಿ ಆಗಿದೆ.
ಈಗ ನಾವು ಚಿಕನ್ ಬಿರಿಯಾನಿ ಜೊತೆಗೆ ಚಿಕನ್ ಇರೋದನ್ನ ಚಿಕನ್ ಬಿರಿಯಾನಿ ಪ್ಲಸ್ ಚಿಕನ್ನ ಬಿಸಿ ಮಾಡಿ ಗ್ಯಾಸಲ್ಲಿ ಊಟ ಮಾಡಿ ಚಿಕನ್ ಗ್ರೇವಿ ಇದೆಯಲ್ಲ ಅದನ್ನ ಚಿಕನ್ ಗ್ರೇವಿ ಇದೆ ಬಿರಿಯಾನಿಗೆ, ಜೊತೆಗೆ ಚಿಕನ್ ಬಿರಿಯಾನಿ ಇದೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನನ್ನ ಪ್ರಕಾರ ಇವತ್ತು ಪೋರ್ಕ್ ಖಾಲಿ ಆಗಿದೆ. ಅದು ಚೆನ್ನಾಗಿತ್ತು ಪೋರ್ಕ್. ನೆಕ್ಸ್ಟ್ ಟೈಮ್ ಪಕ್ಕ ಒಂದು ಒಳ್ಳೆ ಕುಕಿಂಗ್ ಚಾನಲ್, ಯಾವ ಕುಕಿಂಗ್ ಚಾನಲ್ ಕಮ್ಮಿ ಇಲ್ಲ ಥರ ಒಂದು ವಿಡಿಯೋ ಅಂತೂ ಬಂದೇ ಬರುತ್ತೆ ಇದೇ ಸ್ಪಾಟಲ್ಲಿ. ನಾನು ಬೆಳಿಗ್ಗೆ ಹೇಳಿದ್ದೆ ಈ ಮನೆದು ಹೋಮ್ ಟೂರ್ ಕೊಡಬೇಕು ಅಂತ ವಿಡಿಯೋ ಮಾಡುವ ಅಂತಿದ್ದೆ. ನೋಡಿದ್ರೆ ಅವ್ನು ಬರ್ತಾನ ಗೊತ್ತಿಲ್ಲ ಏನು ಕತೆ ಅಂತ. ಬಂದರೆ ತೋರಿಸ್ತೀನಿ ವಿಡಿಯೋ ನಾಳೆ ಫುಲ್ ಮನೆದು. ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ನಾಳೆ ಬೆಳಗ್ಗೆ ನಾವು ಎದ್ದು ಬ್ರೇಕ್ಫಾಸ್ಟ್ ಮಾಡೋದು ಅದನ್ನೆಲ್ಲ ವಿಡಿಯೋ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸೊ ಇವತ್ತಿಗೆ ಊಟ ಮಾಡಿ ಹೋಗಿ ಒಳಗೆ ಹೋಗಿ ಕಂಬಳಿ ಹಾಕೊಂಡು ಮಲ್ಕೊಳ್ಳೋದಷ್ಟೇ. ಟೆಂಟ್ ಹಾಕಿ ಓಕೆ ಸರಿ. ಓಕೆ ಗುಡ್ ನೈಟ್. ಗುಡ್ ನೈಟ್. ಯು ಗುಡ್ ನೈಟ್.